ಪವಿತ್ರ ಗೌಡಗೆ ಇನ್ನೂ 1 ವರ್ಷ ಜೈಲೂಟ ಗ್ಯಾರಂಟಿ. ಪೊಲೀಸರ ಚಾರ್ಜ್ ಶೀಟ್ ಅಂಶಗಳೆಲ್ಲವೂ ಕೂಡ ಸುಳ್ಳು ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಪವಿತ್ರ ಗೌಡಗೆ ಇನ್ನೂ 1 ವರ್ಷ ಜೈಲೂಟ ಗ್ಯಾರಂಟಿ. ಪೊಲೀಸರ ಚಾರ್ಜ್ ಶೀಟ್ ಅಂಶಗಳೇನಿದೆ ಆ ಅಂಶಗಳೆಲ್ಲವೂ ಕೂಡ ಸುಳ್ಳು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾವೇರಿಯಲ್ಲಿ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ಹೇಳಿಕೆಯನ್ನ ನೀಡಿರುವಂತದ್ದು. ಪೊಲೀಸರೆಲ್ಲರೂ ಕೂಡ ಏನು ಚಾರ್ಜ್ ಶೀಟ್ ನಲ್ಲಿ ಸಾಕ್ಷ್ಯಗಳನ್ನ ಉಲ್ಲೇಖ ಮಾಡಿದ್ದಾರೆ, ಸುಳ್ಳನ್ನ ನಿಜ ಮಾಡಿದ್ದಾರೆ, ನಿಜ ಎಲ್ಲವನ್ನ ಕೂಡ ಸುಳ್ಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ವಕೀಲ ಬಾಲನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ. ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನು ನಾವು FSLಗೆ ಕಳಿಸಿದ್ದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಮಹಿಳೆಯರು ಕೂದಲು ಅಂದರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ಥರ 106 ಇದೆ. ಈಗ ಟ್ರಯಲ್ ಆಗುತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಕೇಸು ದಾರಿ ತಪ್ಪಿದೆ, ನಾವು ದಾರಿನಲ್ಲಿ ಬಿಡ್ತೀವಿ. ಸೊ ನಿರಪರಾಧಿಗಳಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಮ್ಯಾಕ್ಸಿಮಮ್ 1 ಇಯರ್ ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ. ಮತ್ತು ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಸೊ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಕಪ್ಪು ಬೆಳೆಯೋದಾಗುತ್ತೆ, ಬೆಳೆಯೋದು ಕಪ್ಪಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ. ಹಂಗೆಲ್ಲ ಆಗುತ್ತೆ ಕೋರ್ಟಲ್ಲಿ. ಲವರ್ಗೆ ಕೈಕೊಟ್ಟು ಮತ್ತೊಂದು ಮದುವೆ ಆಗಿದ್ದಾನೆ ಹುಡುಗ. ಮದುವೆ ಮಂಟಪಕ್ಕೆ ನುಗ್ಗಿ ಮೋಸ ಹೋದಂತ ಯುವತಿ ಗಲಾಟೆ ಮಾಡಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. 10 ವರ್ಷಗಳಿಂದ ಶರತ್ ಮತ್ತು ಅಶ್ವಿನಿ ನಡುವೆ ಲವ್ ಇತ್ತು. ಮದುವೆ ಆಗೋದಾಗಿ ನಂಬಿಸಿದ್ರು. ನಂತರ ಈಗ ಮೋಸ ಮಾಡ್ತಿದ್ದಾರೆ, ಬೇರೆಯವರ ಜೊತೆ ಹಸೆಮಣೆ ಏರ್ತಿದ್ದಾರೆ ಶರತ್ ಅಂತ ಹೇಳಿ ಅಶ್ವಿನಿ ಆರೋಪವನ್ನ ಮಾಡ್ತಿದ್ದಾರೆ. ನನ್ನನ್ನ ಮದುವೆ ಆಗುವಂತ ಅಶ್ವಿನಿ ಗಲಾಟೆ ಮಾಡಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ದಾರೆ ಶರತ್ ಮತ್ತು ಲವರ್ ಅಶ್ವಿನಿಯಿಂದ ಚಿಕ್ಕಮಗಳೂರು ನಗರ ಠಾಣೆಗೂ ಕೂಡ ದೂರು ದಾಖಲಾಗಿದೆ. ನೊಂದ ಯುವತಿ ಅಶ್ವಿನಿಯನ್ನ ನಮ್ಮ ಪ್ರತಿನಿಧಿ ಯೋಗೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ಕಳೆದ 10 ವರ್ಷಗಳಿಂದ ಯುವತಿಯ ಜೊತೆಗೆ ಪ್ರೀತಿಯನ್ನು ಮಾಡಿ ಮದುವೆ ಆಗೋದಾಗಿ ನಂಬಿಸಿ ಯುವಕ ಮೋಸ ಮಾಡಿ ಮತ್ತೊಂದು ಯುವತಿಯ ಜೊತೆಗೆ ಏನು ಮದುವೆ ಆಗ್ತಾ ಇರ್ತದೆ ಅನ್ನೋ ಆರೋಪವನ್ನು ಮಾಡಿ ಈಗ ಯುವತಿ ಕಲ್ಯಾಣ ಮಂಟಪದಲ್ಲಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಏನು ಈಗ ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿ ಅವ್ರ ಜೊತೆಗಿದ್ದೀವಿ. ಈಗ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಸರ್, ಅದು 10 ವರ್ಷದಿಂದ ಪರಿಚಯ ಸರ್. ಪ್ರೀತಿ ಮತ್ತು ಮದುವೆ ಮಾತುಕತೆ ಎಲ್ಲದೂ ಆಗೋಗಿದೆ. ಹಾಗೆ ಈತ ನಿನ್ನೆ ದಿನ ಶಾಸ್ತ್ರಗಳು ಎಲ್ಲ ನಡೆದಿದೆ ಅಂತ ನನಗೆ ಮೊನ್ನೆ ಮಾಹಿತಿ ಬರುತ್ತೆ. ಮೇಡಮ್, ಈಗ ಮದುವೆ ಆಗ್ತಾ ಇತ್ತು ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಮಾಹಿತಿ ಹೇಗೆ ತಿಳಿತು? ನನ್ನ ಒಂದು ಸೋಕಾಲ್ಡ್ ಯಾವುದೋ ಒಂದು ಫ್ರೆಂಡ್ ಸರ್ಕಲಿಂದ ಒಂದು ಬರುತ್ತೆ ಮಾಹಿತಿ, ನನಗೆ ಬರುತ್ತೆ. ಅದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಈ ಥರ ಅನುಮಾನ ಇದೆ ಅಂತ ಒಂದು ಮಾಹಿತಿ ಬರುತ್ತೆ. ನಿಮಗೆ ಮತ್ತು ಈ ಒಂದು ಶರತ್ ಅವರಿಗೆ ಯಾವಾಗಿಂದ ಪರಿಚಯ ಮತ್ತು ಯಾವ ರೀತಿಯಲ್ಲಿ ಈ ಪರಿಚಯ ಆಗಿತ್ತು ಮೇಡಮ್? ಸರ್, 2013ರಿಂದ ಪರಿಚಯ ಇಲ್ಲಿವರೆಗೂ. ಮದುವೆ ಎಲ್ಲ ಲವರ್ಸ್ ಹೇಗಿರ್ತಾರೆ ಅದೇ ರೀತಿ ಇತ್ತು. ನಮ್ಮ ತಾಯಿ ತಂದೆ ಜೊತೆ ಮಾತಾಡಿದಾಗ ಅದಕ್ಕೂ ಮುಂದಿನ ಹಂತಕ್ಕೆ ನಾವು ಹೋಗಿ ಎಲ್ಲ ರೀತಿಯಲ್ಲೂ ಇಂಟಿಮೇಟ್ ಆಗಿ ಇದ್ದಿದ್ದು ಸಹಜ. ಹಾಗಾಗಿ ಅದಕ್ಕೂ ಮೆಡಿಕಲ್ ಕೂಡ ಆಗಿದೆ. ಅದನ್ನು ರಿಪೋರ್ಟ್ ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ಮೇಡಮ್, ಈ ಹಿಂದೆ ಕೂಡ ಇವರಿಗೆ ಮದುವೆ ಆಗಿತ್ತು ಅಂತ ಹೇಳಿದ್ರಿ ಮೇಡಮ್. ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಂದಿರಲಿಲ್ಲ ಮೇಡಮ್ ಮೊದಲ ಮದುವೆ ಆಗೋದು? ಸರ್, ಅವ್ರು ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟು ನನ್ನ ಹತ್ರ ಮದುವೆ ಆಗ್ತೀನಿ ಅಂತ ಮಾತುಕತೆ ಮಾಡಿದ್ದು. ಆದರೆ 2015ರಿಂದ ಇವ್ರು ಪ್ರೀತಿ ಮಾಡ್ತಾರಲ್ಲ ನನ್ನನ್ನು, ಆಗ ಇವ್ರಿಗೆ ಮದುವೆ ಆಗಿರಲ್ಲ. 2018ಕ್ಕೆ ಇವ್ರು ಮದುವೆ ಆಗುತ್ತೆ. ಅದಕ್ಕೆ ಮುಂಚೆ 2015ರಲ್ಲಿ 1 ವರ್ಷ ನನ್ನ ಜೊತೆ ಇದ್ದು 2016ಕ್ಕೆ ದುಬೈಗೆ ಹೋಗ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಇವರು ಹೋಗಿ 2018ಕ್ಕೆ ಯುವತಿ ಜೊತೆ ಮದುವೆ ಆಗ್ತಾರೆ. ಮತ್ತು ಅವ್ರ ಜೊತೆ ಬಳುವೆ ಮಾಡೋಕ್ಕಾಗ್ದಲೆ 2023ಕ್ಕೆ ಮತ್ತೆ ಬಂದು ನನಗೆ ರೀಕನೆಕ್ಟ್ ಆಗಿ ರಿಯೂನಿಯನ್ ಆಗಿ ನಾವು ಜೊತೆಲಿರ್ತೀವಿ. ಆವಾಗ ಇನ್ನೂ ಬಾಂಡಿಂಗ್ ಸ್ಟ್ರಾಂಗ್ ಆಗಿ ಮನೆಗೆ ಬಂದು
ಮಾತುಕತೆ ಮಾಡಿ ನನಗೆ ಬಂದಂಥ ಸಂಬಂಧಗಳನ್ನೆಲ್ಲ ತಪ್ಪಿಸ್ತಾರೆ ಸರ್. ಈಗಾಗಲೇ ನೀವು ಬರೋದ್ರೊಳಗಡೆ ಇಲ್ಲಿ ಮದುವೆ ಆಗಿತ್ತು. ತಾವು ಈಗ ಯಾಕಂತಂದರೆ ತಾವು ಒಂದು ಹೆಣ್ಣಿದ್ದೀರಿ, ಇನ್ನೊಂದು ಹೆಣ್ಣಿನ ಮದುವೆ ಆಗಿದೆ. ಸೊ ನೀವೀಗ ಏನು ಇದು ಮಾಡ್ತಾರೆ ಸರ್? ಒಂದು ಹೆಣ್ಣು ಅಂತ ಆತ ಯೋಚನೆ ಮಾಡಬೇಕಿತ್ತು. ಈಗ ಆತ ಏನು ಮದುವೆ ಆಗಿದ್ದಾನೆ, ಆಕೆಗೆ ನನ್ನ ಅನ್ಯಾಯ ಆಗಬೇಕು ಅಂತ ಕೇಳಲ್ಲ. ಅವಳ ಜೊತೆ ಮದುವೆ ಆಗಿದೆ, ನೀನು ಹೆಂಗಾರು ಇರು, ನನ್ನ ಜೀವನನ ಕರೆಕ್ಷನ್ ಮಾಡಿ ಹೋಗು, ನನಗೆ ಒಂದು ತಾಳಿ ಕಟ್ಬಿಟ್ಟು ನೀನು ನ್ಯಾಯ ಕೊಟ್ಟು ಹೋಗು. ನೀನು ಬೇಕಾದ್ರೆ ಅವ್ರ ಜೊತೆನೇ ಜೀವನ ಮಾಡ್ತೀಯ, ಅದಕ್ಕೆ ನಾನು ಕ್ವಶನ್ ಮಾಡಲ್ಲ. ಆಕೆಗೆ ವಿರೋಧನೂ ನಾನು ವ್ಯಕ್ತಪಡಿಸಲ್ಲ. ನನಗೆ ಈಗ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಲೈಫ್ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ. ತಾಳಿ ಕಟ್ಟಿ ಒಂದು ನ್ಯಾಯಯುತವಾಗಿ ಗೌರವವಾಗಿ ಸಮಾಜದಲ್ಲಿ ಬದುಕೋಕ್ಕೆ ದಾರಿ ಮಾಡಬೇಕಂತ ಕೇಳಿ. ಎಸ್, ಇವಿಷ್ಟು ಏನು ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿಯ ಮಾತಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.